ನನ್ನ ಹತ್ರ ನಡೆಯಲ್ಲ. ಹತ್ರ ಬರ್ಬೇಡ, ಒಂದ್ ಹೆಜ್ಜೆ ಮುಂದೆ ಇಡ್ಬೇಡ, ಅಲ್ಲೇ ನಿಂತ್ಕೋ. ಒಂದು ನೀನಿರ್ಬೇಕು. ಹತ್ರ ಬಂದ್ರೆ ಕೊಂದಾಕ್ಬಿಡ್ತೀನಿ, ನಿಜ ಹೇಳ್ತಾ ಇದ್ದೀನಿ. ಇಲ್ಲ ನಾನು. ಹತ್ರ ಬರ್ಬೇಡ, ನಿನ್ ಜೀವ ಕಳ್ಕೊತ್ಯಾ. ನಾನಿಲ್ಲಿ ಇರೋದಕ್ಕೆ ಆಗಲ್ಲ. ಸಾರಿ, ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ, ಐ ಆಮ್ ಸಾರಿ. ನನ್ನನ್ನು ಆಚೆ ಬಿಡಿ. ನಿಮಗೆ ಕೇಳಿಸ್ತಿದ್ಯಾ? ನನ್ನನ್ನು ಹೊರಗೆ ಬಿಡಿ. ಈಗೆಲ್ಲ ಸೇಫ್ ಆಗಿದೆ ಡಾಕ್ಟರ್ ಆಂಡ್ರೀಸ್. ಇವನು ಸತ್ತು ಹೋಗಿದ್ದಾನೆ. 96 ಕತೆ ಏನು? ಇವನು ಬದುಕೇ ಇದ್ದಾನೆ. ಡಾಕ್ಟರ್ ಕಾಲ್ ಇವನಿಗೆ ನಿದ್ದೆ ಬರ್ಸಿ ಈ ಘಟನೆನ ಪೂರ್ತಿ ಮರ್ಸಕ್ ಹೇಳಿದ್ದಾರೆ. ಇವನಿಗೂ ಮೆಡಿಕಲ್ ಅಸಿಸ್ಟೆಂಟ್ ಸಿಗೋ ಹಾಗೆ ನಾವು ವ್ಯವಸ್ಥೆ ಮಾಡಬೇಕು. ನಾನು ಈ ಬಾಡಿನ ಡಿಸ್ಪೋಸ್ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ನಾವು ಅನ್ಕೊಂಡಾಗೆ ಆಗಿದೆ ಅಲ್ವಾ? ನಾಳೆಯಿಂದ ನಾವು ಡಾಕ್ಟರ್ 7 ಇಂಪ್ರಿಂಟಿಂಗ್ ಪ್ರೋಗ್ರಾಮ್ ಶುರು ಮಾಡ್ತಿದ್ದೀವಿ. ನೀನೇನ್ ಕಳ್ಳತನ ಮಾಡಕ್ ಬಂದಿದ್ಯೋ ಅದನ್ನ ತಗೊಂಡು ಹೋಗು ಬೇಗ. ನನ್ಗೇನು ಮಾಡ್ಬೇಡ ಪ್ಲೀಸ್. ಹೋಗು ಇಲ್ಲಿಂದ, ಹೋಗು ಹೋಗು. ಬೇಡ ಪ್ಲೀಸ್, ನನ್ಗೇನು ಮಾಡ್ಬೇಡ. One more. ನಿಮಗೆ ವಿಸ್ಕಿ ಇಷ್ಟನಾ? ನಿಮ್ಗಿಷ್ಟ ಆದಷ್ಟು ಅಲ್ಲ ಬಿಡಿ. ಅವ್ರಿಗೂ ಒಂದು ಕೊಡು. ನಾನು ಆಂಟಿರೋ. ಡರ್ಮಾ ಹೆಸರು ವಿಚಿತ್ರವಾಗಿದೆ. ನನಗೆ ಆ ಥರದ್ದೇ ಇಷ್ಟ. ಇದು ಸಂಸ್ಕೃತ ಅಂದ್ರೆ ಏನು ಗೊತ್ತಾ? ಇದ್ರ ಅರ್ಥ ಏನು ಅಂದ್ರೆ ಎಲ್ಲದಕ್ಕೂ ಒಂದು ಫೈನಲ್ ಡಿಸಿಷನ್ ಅಂತ. ಆಂಟಿರೋ ಅಂದ್ರೆ ಏನು ಅಂತ ಗೊತ್ತಾ? ನೀವೇ ತಿಳಿಸ್ಕೊಡಿ. ಇದು ಗ್ರೀಕ್ ಆಂಡ್ರಿಯಾಗಿರೋ ಇನ್ನೊಂದು ಹೆಸರು, ಒಬ್ಬ ಗಂಡಸಿನ ಗುರುತು ಅಥವಾ ಮಹಾವೀರಂದು. ಓ ಅದ್ಭುತ, ನನಗೆ ಗೊತ್ತಿತ್ತು.
ನಾನ್ ನಿಮ್ಮನ್ನ ಮಹಾವೀರ ಅಂತ ಕರೆಯಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ ಗಂಡ್ಸು ಅಂತಾನೂ ನಾನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ನಿಜವಾದ ಗಂಡ್ಸು ನೀನ್ ಹೆಣ್ಮಕ್ಳ ಹತ್ರ ನಡ್ಕೊಳ್ಳೋ ಹಾಗೆ ನಡ್ಕೊಳ್ಳಲ್ಲ. ನೀನ್ ಮಾಡಿರೋ ಪಾಪಗಳೆಲ್ಲ ನನಗ್ ಗೊತ್ತು. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿಮಗೆ ಏನಾದರೂ ಆಗಿರಬೇಕು. ಅದೆಲ್ಲದಕ್ಕೂ ನೀನು ಉತ್ತರ ಕೊಡ್ಬೇಕಾಗತ್ತೆ. ಆಂಟಿರೋ, ನಿಮಗೆ ಒಳ್ಳೇದು. ನಾನು ಕುಡ್ದಿದ್ದೀನಿ. ಇಲ್ಲ ಅಂದರೆ ನಿಮ್ಮನ್ನು ಈ ರೀತಿ ಮಾತಾಡೋದಕ್ಕೆ ಬಿಡ್ತಿರಲಿಲ್ಲ. ಅವನು ಪರ್ಫೆಕ್ಟ್ ಆಗಿದ್ದಾನೆ. ನೀನ್ ಕೆಲ್ಸ ಶುರು ಮಾಡು. ಹೆದರ್ಬೇಡ. ಡಾಕ್ಟರ್ ಕಾರ್ಲಿ ಹೋಗಿ 1 ನಿಮಿಷಕ್ಕೆ ಇವನಿಗೆ ಎಚ್ಚರ ಆಯ್ತು. ಮೋಸ್ಟ್ಲಿ ಕಮ್ಮಿ ಡೋಸೇಜ್ ಆಯ್ತು ಅನ್ಸುತ್ತೆ. ಡೋಸೇಜ್ನ ಡಬಲ್ ಮಾಡಿ. ಡೆಲ್ಟಾ 7ನ ಇನ್ನೂ ಕಂಟಿನ್ಯೂ ಮಾಡಿ. ಆಮೇಲೆ ಇದ್ಯಾವುದು ಅವನಿಗೆ ನೆನಪಿರಬಾರ್ದು, ಸರಿನಾ? ಆರಾಮಾಗಿ ಮಲ್ಕೋ. ಇನ್ ಸ್ವಲ್ಪ ಹೊತ್ತಲ್ಲೇ ಸರಿ ಹೋಗ್ತೀಯಾ? ಏನಿದು? ಯಾರದು? ಅಲ್ಲೇ ಇರೋ. ಹೇ, ನಮಗೊಂದು ಪರಿಸ್ಥಿತಿ ಬಂದಿದೆ. ಸಬ್ಜೆಕ್ಟ್ ಈಗ ಆಕ್ಟಿವ್ ಆಗಿದೆ. ಕಾಪಿ. ಏಯ್, ನಿಂತ್ಕೋ. ಮಾತಾಡ್ಬೇಡ, ಸೈಲೆಂಟ್ ಆಗಿರು. ಅವನ್ ಬಂದ, ಬಚ್ಚಿಟ್ಕೋ.
ನಂಬರ್ 13 ಮತ್ತು 45 ಮಿಸ್ ಆಗಿದ್ದಾರೆ. ಕೋಣೆಯ ಪ್ರತಿ ಮೂಲೆಯನ್ನು ಚೆನ್ನಾಗಿ ಹುಡುಕಿ ಈಗಲೇ. ಹೇ ಹುಡುಗಿ, ಇಲ್ಲೇ ಕೂತಿದ್ಯಾ? ಹೊರಗಡೆ ಹೋಗೋ ದಾರಿ ಮರ್ತೋಯ್ತಾ ನಿನ್ಗೆ? ನೀನಲ್ಲಿ ಔತ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ಹೆದರ್ಬೇಡ. ನಾಳೆ ಅಷ್ಟೊತ್ತಿಗೆ ಈ ವಿಷಯ ಎಲ್ಲ ಮರ್ತೋಗ್ತೀಯ, ಪ್ರಾಮಿಸ್. ನಿನ್ ಜೊತೆ ನಾನು ಚೆನ್ನಾಗಿ ವರ್ತಿಸ್ತೀನಿ. ಗುಡ್ ಮಾರ್ನಿಂಗ್. ಇವಾಗ ಹೇಗಿದ್ಯಾ? ತಲೆ ನೋಯ್ತಾ ಇದೆ. ಈ ಥರ ಯಾವತ್ತೂ ಆಗಿರಲಿಲ್ಲ. ನೀನು ಒಂಥರ ಮಗು ಇದ್ದ ಹಾಗೆ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಏನಾಗಿದೆ ಅಂತ ನೀನು ಹೇಳ್ದೇ ಇದ್ರೆ ನಾನು ಅದನ್ನು ಸರಿ ಮಾಡೋದು ಹೇಗೆ? ನನಗೆ ಸ್ವಲ್ಪ ಟೈಮ್ ಬೇಕು ಡ್ಯಾನಿಯಲ್. ನಿನಗೆ ಸಂಬಂಧ ಇಲ್ಲ. ವಲ್ನರಬಿಲಿಟಿನ ಕೋಪಕ್ಕೆ ತಿರುಗಿಸೋಂಥ ಪ್ರೋಗ್ರಾಮ್ನ ಪ್ಲೀಸ್ ಅಪ್ಲೈ ಮಾಡಿ. ಒಳಗ್ ಬಾ. ಬೆಳಗ್ಗೆನೆ ಏನಿದು ಸಮಸ್ಯೆ? ಈಗ ಪರಿಸ್ಥಿತಿ ಕಂಟ್ರೋಲಲ್ಲೇ ಇದೆ. ಇಬ್ಬರು ಸಬ್ಜೆಕ್ಟ್ ನಮ್ಮ ಪರ್ಮಿಷನ್ ಇಲ್ಲದೆ ಹೊರಗೆ ಓಡೋಗಿದ್ದಾರೆ. ಅದೇನಾ ನಿಮ್ ಕಂಟ್ರೋಲು? ನೀವು ಕೊಡ್ತಾ ಇರೋ ಡೋಸೇಜು ಬದಲಾಯಿಸ್ತಾನೆ ಇದ್ರೆ ಪರಿಸ್ಥಿತಿ ಬದಲಾಗದೆ ಕಂಟ್ರೋಲಿಗೆ ಹೇಗೆ ಬರುತ್ತೆ? ಆದ್ರೆ ನಮ್ಮವರು ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದ್ದಾರೆ. ಯಾವತ್ತೂ ಹೀಗೆ ನಡಿಕೂಡ್ದು. ಇದನ್ನ ರಿಪೋರ್ಟ್ ಅಲ್ಲಿ ಏನಂತ ಬರೀಲಿ ನಾನು? ಒಪ್ಕೋತೀನಿ. ಅಷ್ಟೇನಾ? ನಮ್ಮ ಸೆಕ್ಯೂರಿಟಿನ ಟೈಟ್ ಮಾಡ್ಲೇಬೇಕು. ನನ್ನ ಸಬ್ಜೆಕ್ಟ್ಗೆ ಗಾಯ ಆಗೋದನ್ನ ನಾನು ಖಂಡಿತ ಒಪ್ಕೊಳ್ಳಲ್ಲ. ನನ್ನ ವಿಷಯದಲ್ಲಿ ನೀವು ಜೋಕ್ ಮಾಡೋದು ಬೇಡ. ಇಲ್ಲಿವರೆಗೂ ನೀವು ಜೋಕ್ಗಳನ್ನ ಮಾಡಿಲ್ಲ ಅನ್ಕೋತೀನಿ. ನಾವು ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ವಿ. ಅದಕ್ಕಾಗಿ ನಾವು ಪ್ಲಾನ್ ಪ್ರಕಾರ ನಡ್ಕೋಬೇಕು. ನೀವು ನನ್ನ ಡ್ಯೂಟಿನಲ್ಲಿ ತಲೆ ತೂರ್ಸೋದು ಬೇಡ, ಹಾಗೆ ನಾನು ನಿಮ್ಮ ವಿಷಯದಲ್ಲಿ ತಲೆ ತೂರ್ಸೋದಿಲ್ಲ. ಇವತ್ ಯಾರಾದ್ರೂ ಹೊಸ ಎಂಪ್ಲಾಯ್ ಬರ್ತಿದಾರಾ? ಹೌದು, ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿ ಬರ್ಬೋದು ಅನ್ಕೋತೀನಿ. ಅನ್ಕೊಳ್ಳೋ ಅಂಥದ್ದು ಯಾವುದು ಬೇಡ. ಕನ್ಫರ್ಮ್ ಆಗಿ ಹೇಳಿ. ಅವ್ರು ಒಂದೊಂದು ಮೂಮೆಂಟ್ನ ಗಮನಿಸಿ ಸ್ಯಾಲಿಗೆ ರಿಪೋರ್ಟ್ ಕೊಡಿ. ನೀವು ಈ ರೀತಿಯ ಪದನ ಮಾತಾಡದೆ ಸಭ್ಯತೆಯಿಂದ ಇರಬೇಕು ಪ್ಲೀಸ್. ಪ್ರತಿದಿನ ಅವನಲ್ಲಿ ಆಗ್ತಿರೋ ಇಂಪ್ರೂವ್ಮೆಂಟ್ನ ರಿಪೋರ್ಟ್ ಆಗಿ ಸ್ಯಾಲಿ ಕೊಡಿ ಪ್ಲೀಸ್. ಆಫ್ ಕೋರ್ಸ್. ನೀವಿನ್ನ ಹೊರಡಬಹುದು. ಸಬ್ಜೆಕ್ಟ್ 96 ಅಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಹೇಳಿ? ಅವಳು ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಇವಾಗ. ಮಾರ್ನಿಂಗ್ ಡೇನಿಯಲ್ ರಿಗಾಡಿ.
ನನ್ನ ಈ ಪ್ರಾಜೆಕ್ಟ್ಗೆ ಅಸೈನ್ ಮಾಡಿದ್ದಾರೆ. ಸರಿಯಾಗಿದೆ. ವೆಲ್ಕಮ್ ಟು ಲೈಮ್ ಇಸ್ ಮಿಸ್ಟರ್ ರಿಗಾರ್ಡಿ. ಥ್ಯಾಂಕ್ ಯು. ಡ್ಯಾನಿಯಲ್ ನಿಮ್ಮ ಹೆಸರಲ್ವಾ? ನನ್ನ ಹೆಸರು ಹ್ಯಾಶ್ ಪೈನಿ. ನಾನಿಲ್ಲಿ ಸೆಕ್ಯೂರಿಟಿ ಹೆಡ್ ಆಗಿದ್ದೀನಿ. ಆಮೇಲೆ ಇವರು ಡಾಕ್ಟರ್ ಸ್ಯಾಂಡ್ರಿ ಸ್ಯಾಲಿಸ್, ಲ್ಯಾನಿಸ್ ನಲ್ಲಿ ದೊಡ್ಡ ಹೆಸರು ಮಾಡಿರೋ ಫೆಸಿಲಿಟಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ದೊಡ್ಡ ಹಿಸ್ಟ್ರಿನೇ ಇದೆ. ಇದಕ್ಕೆ ಮುಂಚೆ ವುಮೆನ್ಸ್ ಮೆಂಟಲ್ ಹಾಸ್ಪಿಟಲ್ ಆಗಿತ್ತು. ಈಗ ಇದು ಫುಲ್ ಟೈಮ್ ಪ್ರಿಸನ್ ಆಗಿದೆ. ಈಗ ನಾವ್ ಇದನ್ನ ರಿಸರ್ಚ್ಗೆ ಬಳಸ್ಕೊಂತಾ ಇದೀವಿ. ನಾವು ನಿಮ್ಗೆ ಇಲ್ಲಿರೋ ಎಲ್ಲಾ ರೂಲ್ಸ್ ಹೇಳಿ ನಿಮ್ಮನ್ನ ವೆಲ್ಕಮ್ ಮಾಡಕ್ ಬಂದಿದೀವಿ. ಈಗ ನಿಮ್ಮನ್ನ ಡಾಕ್ಟರ್ ಕ್ರಾಲಿ ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ ಮಿಸ್ಟರ್ ರಿಗಾರ್ಡಿ. ಡಾಕ್ಟರ್ ಕ್ರಾಲಿ ಅಂದ್ರೆ ಯಾರು? ಅವರು ಡಾಕ್ಟರ್ ಧರ್ಮ ಕ್ರಾಲಿ. ಹೌದು, ನಮ್ಮ ಬಾಸ್. ಮಿಸ್ಟರ್ ರಿಗಾರ್ಡಿ ಅವ್ರು ಬಂದಿದ್ದಾರೆ. ಓ, ಬರಕ್ ಹೇಳಿ. ಹಾಯ್, ಡಾಕ್ಟರ್ ಧರ್ಮ ಕ್ರಾಲಿ. ಡೇನಿಯಲ್ ರಿಗಾರ್ಡಿ. ಈ ಪ್ರಾಜೆಕ್ಟ್ ಅಲ್ಲಿ ಜಾಯ್ನ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾ, ಕೂತ್ಕೊಳ್ಳಿ. ನಿಮ್ಮ ಫೆಸಿಲಿಟಿ ತುಂಬಾನೇ ಚೆನ್ನಾಗಿದೆ ಇಲ್ಲಿ. 2 ದಿನ ಹೋದ್ರೆ ನಿಮ್ಗೂ ಅಭ್ಯಾಸ ಆಗತ್ತೆ. ನಿಮ್ಮ ಮೆಡಿಕಲ್ ರಿಸರ್ಚ್ ಆರ್ಟಿಕಲ್ಸ್ ಓದಿದ್ದೀನಿ ನಾನು ಮಿಸ್ಟರ್ ರಿಗಾರ್ಡಿ. ನಾನ್ ನಿಮ್ಮನ್ನ ಡ್ಯಾನಿಯಲ್ ಅಂತ ಕರಿಬಹುದಾ? ಎಸ್ ಪ್ಲೀಸ್. ಹಾಗಾದ್ರೆ ನನ್ನನ್ನು ಧರ್ಮ ಅಂತ ಕರೀರಿ. ನಿಮ್ಗೆ ಪ್ರಾಜೆಕ್ಟ್ ಬಗ್ಗೆ ಕೇಳಕ್ಕೆ ತುಂಬಾ ಪ್ರಶ್ನೆಗಳಿದ್ಯಾ? ನನಗೆ ಇಲ್ಲಿನ ಯಾವ ಡೀಟೇಲ್ಸ್ನೂ ಸಹ ಕೊಟ್ಟಿಲ್ಲ, ಮತ್ತೆ ನನಗೆ ಇಲ್ಲಿ ಏನು ನಡೀತಿದೆ ಅಂತಲೂ ಸಹ ಗೊತ್ತಿಲ್ಲ. ನಾವು ಹೈ ಸೆಕ್ಯೂರಿಟಿ ವಿಷಯನ ಆಚೆ ಬಿಡ್ದ ಹಾಗೆ ರಹಸ್ಯವಾಗಿಡ್ತೀವಿ. ಅಷ್ಟೇ ಅಲ್ಲ, ಈ ಕಾನ್ಫಿಡೆನ್ಷಿಯಲ್ ಕಾಂಟ್ರಾಕ್ಟ್ ಬಗ್ಗೆ ಮರ್ತೋಗಲ್ಲ ಅನ್ಕೊಂಡಿದ್ದೀನಿ. ಇಲ್ಲಿನ ಪ್ರತಿಯೊಂದು ನಿಮಗ್ ಮಾತ್ರ ಗೊತ್ತಿರಬೇಕು. ಹೊರಗಡೆ ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು. ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಗೊತ್ತಾಗಬಾರ್ದು. ನನಗದು ಅರ್ಥ ಆಗಿದೆ. ಪರ್ಫೆಕ್ಟ್. ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ನೀವು ಕೆಲಸ ಶುರು ಮಾಡಬೇಕು. ಸ್ಯಾಲಿ, ಡ್ಯಾನಿಯಲ್ಗೆ ಎಲ್ಲ ತೋರಿಸು. ನಿಮ್ಗೆ ಲೈಮಿಸ್ ಅಂದ್ರೆ ಏನ್ ಗೊತ್ತಾ? ಅದು ಲ್ಯಾಟಿನ್ ಅಲ್ವಾ? ನೀವು ಹೇಳ್ತಿರೋದು ಏನ್ಷಿಯಂಟ್ ರೋಮ್ನ ಬಾರ್ಡರ್ ಡಿಫೆನ್ಸ್ ತಾನೆ? ರೋಮನ್ ಎಂಪೈರ್ನ ಬಾರ್ಡರ್ಸ್ ಡಿಫೈನ್ ಮಾಡಿತ್ತು. ನಿಜ ಹೇಳ್ಬೇಕಂದ್ರೆ ಇದೊಂದು ಸುಳ್ಳು. ಕಾಡ್ನಲ್ಲಿರೋ ಪ್ರಾಣಿಗಳಿಗೂ ಮತ್ತೆ ಜನರಿಗೂ ಮಧ್ಯ ಇರೋ ಒಂದು ಸುಳ್ಳು. ನೀವು ಅದನ್ನೇ ರಿಸರ್ಚ್ ಮಾಡ್ತಿರೋದಿಲ್ಲಿ. ಕರೆಕ್ಟ್. ಬನ್ನಿ ತೋರಿಸ್ತೀನಿ ನಿಮಗೆ. ನಮ್ಮ ಸಬ್ಜೆಕ್ಟ್ಸ್ನ ತೋರಿಸ್ತೀನಿ. ಯೂನು 13, ಇದೇ ಲೇಟೆಸ್ಟ್ ಡೇಟಾ ಡಾಕ್ಟರ್. ಈಗ ನಾವು ಡೆಲ್ಟಾ 2nd ಗ್ರೇಡ್ಗೆ ಹೋಗ್ತಾ ಇದ್ದೀವಿ. ಗ್ರೇಟ್. $96, 110 and 97. 110 ಬಾಡಿ ಪರಿಸ್ಥಿತಿ ಹೇಗಿದೆ? ನಾವು ಅದನ್ನು 45 GDAಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಅದು ಕಡಿಮೆ ಆಗ್ತಾ ಬರ್ತಿದೆ. ಮತ್ತೆ ನಿದ್ರೆ? ಅದು ಕೂಡ ಕಡಿಮೆ ಆಗ್ತಾ ಇದೆ, ಆದರೆ ಸ್ವಲ್ಪ ನಾಯ್ಸ್ ಇದೆ. ಹಾಗೆ ಇದ್ರೆ ಇದನ್ನೇ ಕಂಟಿನ್ಯೂ ಮಾಡಿ. ಇದೇ ಲೈಮ್ ಬೇಸ್. ಈ ಎಕ್ಸ್ಪೆರಿಮೆಂಟ್ಸ್ ಹಿಂದೆ ಇರೋ ಉದ್ದೇಶ ಏನು ಅಂತ ಹೇಳ್ತೀರಾ? ಬ್ರೈನ್ ವಾಷಿಂಗ್. ಏನು ಜೋಕ್ ಮಾಡ್ತಿದ್ದೀರಾ? ಅದಲ್ವೇ ಅಲ್ಲ, ಇವರೇ ನಮ್ಮ ಸಬ್ಜೆಕ್ಟ್ಸ್. ಅವ್ರಿಗೇನು ಮಾಡ್ತಿದ್ದೀರಾ? ಇವರು ಎಕ್ಸ್ಪೆರಿಮೆಂಟ್ಗೆ ಒಪ್ಕೋತಾರೋ ಇಲ್ವೋ ಕೇಳಲೇ ಇಲ್ವೇ? ಒಪ್ಕೊಂಡಿದ್ದೀರಾ? ಅವರು ತಮ್ಮ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಿಜ ಹೇಳಿ, ನೀವು ಅವ್ರಿಗೆ ಏನು ಮಾಡ್ತಾ ಇದ್ದೀರಾ ಅಂತ.
ನಾವು ತುಂಬ ಇಂಪ್ರೆಂಟ್ಸ್ನ ಎಕ್ಸ್ಪೋಸ್ ಮಾಡ್ತೀವಿ. ಅದರ ಜೊತೆಗೆ ಬ್ರೈನ್ ಪ್ಯಾಟರ್ನ್ಸ್, ಬೇರೆ ಪರ್ಸೆಂಟೇಜ್ಗಳಲ್ಲಿ ಅವ್ರ ಬ್ರೈನ್ ಪ್ಯಾಟರ್ನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ? ಸೈನ್ಸಿಗೆ ಎಷ್ಟೋ ಪ್ರಯೋಗಗಳಿರ್ತವೆ. ಆದ್ರೆ ಇಂಥ ಜಾಗದಲ್ಲ. ಈ ಹಾಸ್ಪಿಟಲ್ ತುಂಬಾ ದೊಡ್ಡದು, ಅದಕ್ಕೆ ನಾವಿಲ್ಲಿ ಸಾಕಷ್ಟು ಪ್ರಯೋಗ ಮಾಡ್ಬೋದು. ಬನ್ನಿ, ನಿಮ್ ಡೆಸ್ಕ್ ತೋರಿಸ್ತೀನಿ. ಇನ್ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ. Yes. You can count on me. Basic Rules and Principles to Re-Educate by Dr. Darmar Cravley. ಕೆಲವರ ಮೈಂಡ್ ಮತ್ತೆ ಆಕ್ಷನ್ನ ಬದಲಾಯಿಸಬೇಕು ಅಂದ್ರೆ ಕೆಲವು ಎಲಿಮೆಂಟ್ಸ್ನ ನಾವು ಮಾಡಲೇಬೇಕಾಗತ್ತೆ. ಕೆಲವು ತಿಂಗಳುಗಳ ರಿಸರ್ಚ್ ಆದ್ಮೇಲೆ ಬ್ರೈನ್ ವಾಷಿಂಗ್ ಅಲ್ಲಿ ಮುಖ್ಯವಾದ ವಿಚಾರಗಳು ಆಚೆ ಬಿದ್ವು. 1974 ಅಲ್ಲಿ ಒಂದು ಮುಖ್ಯವಾದ ಕೇಸ್ ಬಂತು. ಪ್ಯಾಟಿ ಹೇರಸ್, ಒಬ್ಬ ಅಮೆರಿಕನ್ ಟೀನೇಜರ್, ಅವಳನ್ನ ಕಿಡ್ನಾಪ್ ಮಾಡಿ ಬ್ರೈನ್ ವಾಶ್ ಮಾಡಿದ್ದಾರೆ. 87 ದಿನಗಳಾದ್ಮೇಲೆ ಅವಳು ಟಾಲಿ ಆಗಿ ಬದಲಾದ್ಲು. ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಒಬ್ಬ ವಿಚಿತ್ರವಾದ ವ್ಯಕ್ತಿ ಪ್ಯಾಟಿಯಿಂದ ಟಾಲಿಯಾಗಿ ಬದಲಾಗೋದಕ್ಕೆ ಪೂರ್ತಿ 87 ದಿನ ಹಿಡಿತು. ಎಲ್ಲಿಗೆ ಹೋಗ್ಬೇಕಮ್ಮ? ಎಲ್ಲಾದ್ರೂ. ನಾನು ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲದೆ ಹೋಗ್ತಾ ಇದ್ದೀನಿ. ಒಳಗಡೆ ಬಾ. ಒಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ 10% ಅಲ್ಲೂ 1% ಬೇಕಾಗತ್ತೆ. ತುಂಬಾ ಭಯ ಪಟ್ಟಂಗಿದ್ಯಾ? ನನ್ನ ಹೆಸರು ಹ್ಯಾಶ್. ಈ ಮಾಡರ್ನ್ ಟೆಕ್ನಾಲಜಿ ಮತ್ತೆ ನಾಲೆಡ್ಜ್ ಇಂದ ನಾವ್ ಯಾರನ್ನಾದ್ರೂ ಎಲ್ಲಾದ್ರೂ ರೀಎಜುಕೇಟ್ ಮಾಡಬಹುದು. ಕೆಲವರು ಒಬಿಡಿಯಂಟ್ ಆಗಿರ್ತಾರೆ, ಇನ್ ಕೆಲವರು ಹೇಳಿದ ಕೆಲ್ಸನ ಹಾಗೆ ಮಾಡ್ತಾರೆ. ಈಗ ಸ್ವಲ್ಪ ಪರವಾಗಿಲ್ವಾ? ಈಗ ಹೇಳು, ನೀನ್ ಒಬ್ಳೆ ನಡ್ಕೊಂಡು ಈ ರೋಡಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಬ್ರೈನ್ನ ಒಂದು ಟಿವಿ ತರ ಟ್ಯೂನ್ ಮಾಡಬಹುದು. ಯಾವ ಚಾನೆಲ್ನ ಬೇಕಾದ್ರೂ ಆಫ್ ಮಾಡಬಹುದು, ಬೇಕಾಗಿರೋ ಚಾನೆಲ್ನ ಆನ್ ಮಾಡಬಹುದು. ಹೇಳ್ಬೇಕಂದ್ರೆ ಇದೊಂದು ಆರ್ಡರ್, ಈ ಸಮಯದಲ್ಲಿ ಎಲ್ಲರೂ ಪಾಲಿಸ್ತಾರೆ. ಸ್ಟೆಪ್ ನಂಬರ್ 1, ಒಂದು ಬಾಡಿನ ಸೀಸ್ ಮಾಡಿ ನಮ್ ಕಂಟ್ರೋಲ್ಗೆ ತಗೊಳ್ಬೇಕು. ಆಮೇಲೆ ಸಬ್ಜೆಕ್ಟ್ನ ಆಧಾರ ಇಲ್ಲದೆ ಇರೋ ಅನಾಥ ವ್ಯಕ್ತಿಯಾಗಿ ಮಾಡಬೇಕು. ಉಳಿದಿರೋರು ಆ ಬಾಡಿನ ಹೇಗೆ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಬ್ಬೊಬ್ರು ಕೂಡ ಬಾಡಿ ಮೇಲೆ ವಿಚಿತ್ರವಾದ ಪ್ರಯೋಗಗಳನ್ನ ಮಾಡ್ತಾರೆ. ಕೆಲವರು ಮೈ ಮೇಲೆ ಬಟ್ಟೆ ಇಲ್ದಿದ್ರೆ ನಾಚ್ಕೋತಾರೆ. ಹಾಗಾಗಿ ನಾವು ಮೊದಲು ಆ ಪರಿಸ್ಥಿತಿಯನ್ನ ನಮ್ ಕಂಟ್ರೋಲ್ಗೆ ತರಬೇಕು. ಇದೊಂಥರ ಆರ್ಮಿಲಿರೋ ತರ. ಬಟ್ಟೆ ಬಿಚ್ಚಿ ಬೇರೆಯವ್ರ ಜೊತೆ ಸೇರಿ ಅವ್ರ ಮೇಲೆ ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಆಫೀಸರ್ ಅವ್ರನ್ನೆಲ್ಲರನ್ನೂ ಬಿಲ್ಡಿಂಗ್ ಸುತ್ತ ಸುತ್ತೋಕೆ ಆರ್ಡರ್ ಕೊಡ್ತಾರೆ. ನೀನು ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲೇಬೇಕು, ಇಲ್ಲಾಂದ್ರೆ ನಿನಗೆ ಶಿಕ್ಷೆ ಆಗುತ್ತೆ. 96 ಸೆಲ್ ಅನ್ನ ಓಪನ್ ಮಾಡಿ. ನಿನಗೇನ್ ಬೇಕು? ನಾನು ಏನು ಮಾಡಿಲ್ಲ. ನಿಮಗೆ ಕೇಳಿಸ್ತಿದ್ಯಾ? ನಾನೇನು ಮಾಡಿಲ್ಲ. ಸ್ಟೆಪ್ ನಂಬರ್ 2, ಒಂದ್ ವೇಳೆ ಆ ಸಬ್ಜೆಕ್ಟ್ ಜೀವಂತವಾಗಿರ್ಬೇಕು ಅಂದ್ರೆ ಹೇಳು. ಅವ್ರ ರೂಲ್ಸ್ನ ಪಾಲಿಸಲೇಬೇಕು. ಮಾತಾಡೋ. ನಿನ್ನನ್ನೇ ಕೇಳಿದ್ದು. ನೀನು ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಜೀವಂತವಾಗಿರ್ತೀಯ. ಹಾಗೆ ನಿನಗೆ ರಿವಾರ್ಡ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ಕಠಿಣವಾದ ಶಿಕ್ಷೆ ಆಗುತ್ತೆ. ನೀವ್ ಹೀಗೆಲ್ಲ ಮಾಡಬಾರ್ದಲ್ವಾ? ನಾನು ಕಡೆದಾಗ ಕೇಳ್ತಾ ಇದ್ದೀನಿ, ಹೇಳು. ನೀವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವನನ್ನ ನೀವೇ ವಿಚಾರಿಸ್ಕೊ. ಬೇಡ, ಹತ್ರ ಬರ್ಬೇಡಿ. ನನ್ ಪೇಷಂಟ್ ನಂಬರ್ 13 ರೂಲ್ಸ್ಗೆಲ್ಲ ಒಪ್ಕೋತಾ ಇದ್ದೀನಿ. ಮುಂದೆ ನನ್ನ ಜೀವನ ನಿಮಗ್ ಸ್ವಂತ. ಗುಡ್, ವೆರಿ ಗುಡ್. ನನ್ ಪೇಷಂಟ್ ನಂಬರ್ 13 ರೂಲ್ಸ್ಗೆಲ್ಲ ಒಪ್ಕೋತಾ ಇದ್ದೀನಿ. ನೀನ್ ಹೇಳ್ತಾ ಇರೋದು ನಂಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಹೋಗಿ 4 ಹಾಕಿ ಅವನಿಗೆ. ಬೇಡ, ಇದು ಅನ್ಯಾಯ. ನೀವ್ ಹೇಳಿದಕ್ಕೆಲ್ಲ ನಾನು ಒಪ್ಕೋತಾ ಇದ್ದೀನಲ್ವಾ? ಬೇಡ. ಒಂದು ಬ್ರೈನ್ ವಾಶ್ಗೆ ಪನಿಷ್ಮೆಂಟ್ ಮತ್ತೆ ರಿವಾರ್ಡ್ ತುಂಬಾ ಮುಖ್ಯವಾಗಿರುತ್ತೆ. ಇದು ಒಂದು ಜಂತುವನ್ನ ಬೆಳೆಸ್ದ ಹಾಗೆ ಇರುತ್ತೆ. ಅದು ನಮ್ಗೆ ಹೇಗ್ ಬೇಕೋ ಹಾಗೆ ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಅದು ಸರಿಯಾಗಿ ನಡ್ಕೊಂಡ್ರೆ ಅದಕ್ಕೆ ರಿವಾರ್ಡ್ ಕೊಡ್ತೀವಿ, ಇಲ್ದೇ ಇದ್ರೆ ಪನಿಷ್ಮೆಂಟ್ ಕೊಡ್ತೀವಿ. ಸ್ಟೆಪ್ ನಂಬರ್ 3, ಅವರಿಗೆ ಅವಶ್ಯಕವಾಗಿರೋ ವಿಷಯಗಳೇನೆಂದ್ರೆ ಆಹಾರ, ನೀರು, ನಿದ್ರೆ. ಒಬ್ಬರನ್ನ ಈಸಿಯಾಗಿ ಬದಲಾಯಿಸ್ಬೇಕು ಅಂದ್ರೆ ಅವ್ರಿಗೆ ಬೇಕಾಗಿರೋ ಆಹಾರ ಮತ್ತೆ ನಿದ್ರೆ ಅವ್ರಿಗೆ ಕೊಡಬಾರ್ದು. ಹಲೋ,
ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಇದರಿಂದ ಆ ಸಬ್ಜೆಕ್ಟ್ನ ವಾಸ್ತವದಿಂದ ಬೇರೆ ದಾರಿಗೆ ಕರ್ಕೊಂಡು ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸ್ಟೆಪ್ ನಂಬರ್ 4ನ ಪರಿಚಯ ಮಾಡೋ ಅವಶ್ಯಕತೆ ಇದೆ. ಅವ್ರೇನ್ ಮಾಡ್ತಿದ್ದಾರೆ? ಏನೋ ಹಿಪ್ನೋಟೈಸ್ ಆಗಿರೋ ತರ ಫೈಲ್ನೇ ನೋಡ್ತಾ ಇದ್ದಾನೆ. ದಟ್ಸ್ ಗುಡ್. ಇಲ್ಲಿನ ಕಂಡೀಷನ್ಸ್ಗೆ ಅವರು ಒಪ್ಕೊಂಡಿದ್ದಾರಾ? ಹಿ ಇಸ್ ಪರ್ಫೆಕ್ಟ್. ಏನಿದು? ನೆಕ್ಸ್ಟ್ ಟೈಮ್ ಒಳಗ್ ಬರ್ಬೇಕಾದ್ರೆ ಕೇಳ್ಬಿಟ್ ಬನ್ನಿ. ಏನದು ಸ್ಟೆಪ್ ನಂಬರ್ 4? ಎಕ್ಸ್ಕ್ಯೂಸ್ ಮೀ? ಆ ಫೇಸಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಸರಿನಾ? ಸ್ಟೆಪ್ ನಂಬರ್ 4. ಭಯ. ಸ್ಟೆಪ್ ನಂಬರ್ 4 ಭಯನ ಕ್ರಿಯೇಟ್ ಮಾಡೋದು. ನೀವು ತಮಾಷೆ ಮಾಡ್ತಿದ್ದೀರಾ ತಾನೆ? ಯಾಕೆ? ಇದು ಈ ತರ ಮಾಡೋದು ತಪ್ಪಾಗುತ್ತೆ. ಹ್ಯೂಮನ್ ಸೊಸೈಟಿ ಒಂದು ದೊಡ್ಡ ಬ್ರೈನ್ ವಾಷಿಂಗ್ ಸಿಸ್ಟಮ್ ಇದ್ದಾಗೆ. ಅದರಲ್ಲಿ ಸೆಮೆಟ್ರಿ ರೋಲ್ಸ್ ಮತ್ತೆ ಜೆಂಡರ್ ರೋಲ್ಸ್ ಆಟೋಮೆಟಿಕ್ ಆಗಿ ಒಂದು ಸೋಷಿಯಲ್ ರೋಬೋಟ್ನ ಸೃಷ್ಟಿ ಮಾಡುತ್ತೆ. ನೀವ್ ಯಾರು ಅನ್ನೋದು ನಿಮ್ ಬ್ರೈನ್ ಸುತ್ತ ಇರೋ ವೈರ್ಗಳ ಮೇಲೆ ನಿರ್ಧಾರ ಆಗುತ್ತೆ. ಕೋರ್ಟ್ ಅಲ್ಲಿ ಜನ ಯಾವ ರೂಲ್ಸ್ ಅನ್ನ ಪಾಲಿಸ್ತಿದಾರೋ ನಾವು ಪ್ರತಿದಿನ ಅದೇ ರೂಲ್ಸ್ ಅನ್ನ ಪಾಲಿಸ್ತಿದೀವಿ. ಇದರ ಉದ್ದೇಶ ಏನು ಅಂದ್ರೆ ನಮಗೂ ಒಂದ್ ಧ್ಯೇಯ ಇದೆ. ಹೌದಾ? ಅಂಥ ಧ್ಯೇಯ ಯಾವುದು? ಲೈಮೀಸ್. ನಮಗೆ ಮತ್ತೆ ಮೃಗದಂಥ ಮನುಷ್ಯರ ಮಧ್ಯೆ ಒಂದು ಬೌಂಡ್ರಿ ಗೀಚ್ತಿದೀವಿ. ಇನ್ನೂ ಹೇಳ್ಬೇಕಂದ್ರೆ ಇಂಥ ಭಯಂಕರವಾದ ವಿಷಯಗಳನ್ನ ಓದಿ ತಿಳ್ಕೊಂಡ್ರಲ್ಲ, ಅದು ನಿಜ ಅಲ್ಲ. ಈ ಸಬ್ಜೆಕ್ಟ್ ಪ್ರಕಾರನೇ ನಾವು ಒಬ್ಬೊಬ್ಬ ಮನುಷ್ಯಂಗೆ ಈ ರೀತಿ ಮಾಡ್ತಿದೀವಿ. ಅವ್ರ ಮೇಲೆ ಪ್ರಯೋಗ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದಿರಲ್ಲ, ಎಲ್ಲ ಅವ್ರ ತಲೆಯಲ್ಲೇ ನಡೀತಿರೋದು. ಅವ್ರ ಮೆದುಳಿಂದ. ಅದು ಏನಾದ್ರೂ ಸರಿ, ನಾವು ನೇರವಾಗಿ ಬ್ರೈನ್ಗೆ ಇಂಜೆಕ್ಟ್ ಮಾಡ್ತೀವಿ. ಅವರ ಹಳೆ ನೆನಪುಗಳನ್ನ ಮರ್ತು ಹೋಗ್ತಾರೆ. ನಾವೇನೋ ಅವ್ರಿಗೆ ನೋವು ಮಾಡಿಲ್ಲ. ಅವ್ರ ಆಲೋಚನೆಗಳನ್ನ, ಬಾಧೆಗಳನ್ನ, ಮೆಮೊರೀಸ್ಗಳನ್ನ ನಾವು ಅಳಿಸ್ ಹಾಕ್ತೀವಿ. ಅವ್ರ ಮೆಮೊರೀಸ್ನೇ ಚೇಂಜ್ ಮಾಡ್ಬೋದು. ಈಗ ನೀವು ಮುಖ್ಯವಾದ ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಇದ್ದೀರಾ. ಒಂದ್ ವೇಳೆ ನಾವು ಇವ್ರಿಗೆ ತೊಂದರೆ ಕೊಡ್ತಿದೀವಿ ಅಂತಿದ್ರೆ ಗೌರ್ಮೆಂಟ್ ನಮ್ಗೆ ಫಂಡೇ ಕೊಡ್ತಿರ್ಲಿಲ್ಲ. ನಾವು ಸರಿಯಾದ ಕೆಲಸನೇ ಮಾಡ್ತಿದೀವಿ. ಪ್ಲೀಸ್ ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನಿಮ್ಮ ವೈಫ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರ ಹೆಸರು ಜಾಯಲ್, ಕರೆಕ್ಟಾ? ನಮ್ಮ ಹೊಸ ಎಂಪ್ಲಾಯ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ನಾನಿಲ್ಲಿ ಏನು ಮಾಡಬೇಕು ಅಂತ ನನಗೆ ಇನ್ನೂ ಸರಿಯಾಗಿ ಅರ್ಥ ಆಗಲಿಲ್ಲ. ನಾಳೆ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಮಯ ಇದೆ. ಆದ್ರೆ ಈಗ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ಮೊದಲನೇ ದಿನಾನೇ ಇಂಥ ವಿಷಯ ಎಲ್ಲ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಇಷ್ಟೊಂದು ಉತ್ಸಾಹ ಇರೋದು ಮಾಮೂಲಿನೇ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಅನ್ಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕೇಳ್ಕೊಂಡು ಬನ್ನಿ. ಸಿ ಯು ಟುಮಾರೋ ಮಿಸ್ಟರ್ ರಿಗಾಡಿ. ನಾವು ಅನ್ಕೊಂಡಾಗೆ ಅವನು ನಡ್ಕೋತಾನೆ ಅನ್ಕೊಂಡಿದ್ದೀನಿ. ಕೊನೆಯದಾಗಿ ಎಲ್ಲರೂ ಅದನ್ನೇ ತಾನೇ ಮಾಡೋದು. ಏನೇ ಆದ್ರೂ ನಾವು ಅವನ್ನ ಗಮನಿಸ್ತಾ ಇರಬೇಕು. ಅವನ ಜೊತೆನೇ ಇರಿ. ಸೊ ಈ ರಾತ್ರಿ ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಬ್ಜೆಕ್ಟ್ಸ್ ಎಲ್ಲರನ್ನೂ ಎಚ್ಚರಿಸಿ ಅವರ ಇನ್ನರ್ ಆಕ್ಟ್ ಹೇಗೆ ರಿಯಾಕ್ಟ್ ಮಾಡತ್ತೆ ಅಂತ ನೋಡಬೇಕು. ಅರ್ಥ ಆಯ್ತು. ನನಗೆ ಹೆಲ್ಪ್ ಬೇಕು ಈಗಲೇ. ನಾನು ಮತ್ತೆ ಹೇಳಲ್ಲ ಅದನ್ನ. ಈಗಲೇ ನಾನು
ನಿನ್ ತರನೇ ಬಂದಿಯಾಗಿರೋಳು ಇಲ್ಲಿ ಬಿಟ್ಬಿಡು. ಹೊಸ ಜಾಬ್ ಹೇಗಿದೆ? ಅದ್ರ ಬಗ್ಗೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಅರ್ಥ ಆಗಿದೆ. ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಡ್ರಿಂಕ್ ಸರ್ವ್ ಮಾಡ್ತೀರಾ? ಲೇಟ್ ಆಗ್ತಾ ಇದೆ. ಹೌದು, ಯಾವಾಗಲೂ ಆಗೋ ಥರ. ಏನು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಯು ವೆಲ್ಕಮ್ ಸರ್. ನಾನೇನೋ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಕೆಲಸಕ್ಕೋಸ್ಕರ ನೀನು ತುಂಬ ಕಷ್ಟಪಟ್ಟಿದ್ಯಾ. 2 ದಿನ ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಡಿಸಿಷನ್ ತಗೋ. ಐ ಲವ್ ಯು. ನಿನಗೆ ನಿದ್ದೆ ಅಗತ್ಯ ಇದೆ ಅಂತ ಅನ್ಸುತ್ತೆ. ನೀನು ನನ್ನನ್ನು ಪ್ರೀತಿಸ್ತಿಲ್ವಾ? ಯಾ, ನಾವಿಬ್ಬರು ಇವತ್ತಿನ ರಾತ್ರಿ ಒಟ್ಟಿಗೆ ಕಳಿಬೋದಾ? ನೀನಂದ್ರೆ ನನಗಿಷ್ಟ ಅಂತ ಗೊತ್ತಿಲ್ವಾ? ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ. ಓಕೆ. ಇಲ್ಲೇನೋ ನಡೀತಿದೆ. ಇಲ್ಲಿ ಯಾರಾದ್ರೂ ಇದ್ದೀರಾ? ನಮ್ಮನ್ನ ಲಾಕ್ ಮಾಡಿದ್ದಾರೆ. ಓ, ನೀನ್ ಯಾರಂತ ಹೇಳು. ಈಸಿ. ನನ್ನ ಹತ್ರ ಆಯುಧಗಳಿಲ್ಲ. ನಾನು ನಿನ್ ತರನೇ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀನಿ. ಅದೇನೋ ಸರಿ, ಆದ್ರೆ ನೀನ್ ಯಾರು ಅಂತ ಹೇಳು. ನಾನು ಎಲ್ಲಿದ್ದೀನಿ? ಇದೇ ಪ್ರಶ್ನೆನ ನಾನು ಕೇಳ್ಕೊತಾನೆ ಇದ್ದೀನಿ. ನಿನಗೂ ಯಾವ ವಿಚಾರನೂ ನೆನ್ಪಿಲ್ವಾ? ಇದೆಲ್ಲ ಹೇಗ್ ಸಾಧ್ಯ? ಸಬ್ಜೆಕ್ಟ್ ನಂಬರ್ 13 ಈಗ ನಿದ್ದೆಯಿಂದ ಎದ್ದಿದ್ದಾನೆ. ಮತ್ತೆ ಬೇರೆಯವರೆಲ್ಲ ಅವರೆಲ್ಲರೂ ಬೇರೆ ಬೇರೆ ಸೆಕ್ಷನ್ ಅಲ್ಲಿದ್ದಾರೆ. ಅವ್ರನ್ನ ಹಳೆ ಕ್ಯಾಂಟೀನ್ಗೆ ಗೈಡ್ ಮಾಡಿ. ಹಾ, ಅರ್ಥ ಆಯ್ತು. ಹಲೋ, ಯಾರಾದ್ರೂ ಸಹಾಯ ಮಾಡ್ತೀರಾ? ಬಾಯ್ ಮುಚ್ಚು, ಇಲ್ಲ ಸಾಯಿಸ್ಬಿಡ್ತೀನಿ. ನನ್ನ
ನನಗೆ ಹೆಲ್ಪ್ ಮಾಡ್ತೀಯೋ ಇಲ್ವೋ? ಮಾಡಿಲ್ಲ, ಸೇಫ್ ಬಿಟ್ಬಿಡು ನನ್ನ. ಮಾತಾಡು. ಯಾರು ನೀನು? ನನಗೆ ಸಹಾಯ ಮಾಡ್ತೀಯೋ ಇಲ್ವೋ? ನನ್ನ ಮಾತು ಕೇಳಿಸ್ತಾ ಇದೆಯಾ? ನನ್ನನ್ನು ನಿನ್ನ ಹಾಗೆ ಸುಳ್ಳು ಹೇಳ್ಬೇಡ. ನಿನ್ನ ಸಾಯಿಸ್ಬಿಡ್ತೀನಿ. ನನ್ನನ್ನು ಬಿಟ್ಬಿಡು. ನಿಮಗೆ ಕೇಳಿಸ್ತಿದ್ಯಾ? ನಾನು ಇವಳ ಸಾಯಿಸ್ತೀನಿ. ನೀವು ನನ್ನ ಹೊರಗಡೆ ಬಿಡ್ಲಿಲ್ಲ ಅಂದ್ರೆ ಓಕೆ, ಇನ್ನೂ ರಿಸ್ಕ್ ತಗೊಳಕ್ಕಾಗೋದಿಲ್ಲ. ನಾನು ಹೇಳಿದ ತಕ್ಷಣ ಸ್ಲೀಪಿಂಗ್ ಗ್ಯಾಸ್ನ ರಿಲೀಸ್ ಮಾಡಿ. ಒಂದ್ ನಿಮಿಷ, ಸ್ವಲ್ಪ ವೇಟ್ ಮಾಡೋಣ. ಈಗ ಹೇಗ್ ಬದಲಾಗುತ್ತೋ ನೋಡೋಣ. ನಾನೇನಾದ್ರೂ ಮಿಸ್ ಮಾಡಿದ್ನಾ? ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಏನು ಮಾಡಬೇಡ. ವೆಲ್, ಡಾಕ್ಟರ್ ಕ್ರಾಲಿ, ನಾನು ನಿಮ್ಮ ಹತ್ರ ಮಾತಾಡೋ ಸಮಯ ಬಂದಿದೆ. ಈಗ ಬೇಡ. ಈಗಲೇ ಮಾತಾಡಿ ಮುಗಿಸ್ಬೇಕು. ಎಕ್ಸ್ಪೆರಿಮೆಂಟ್ನ ಕಂಟಿನ್ಯೂ ಮಾಡಿ. ಇದಕ್ಕಿಂತ ಬೇರೆ ಏನಾದರೂ ಆದರೆ ನನಗೆ ಇನ್ಫಾರ್ಮ್ ಮಾಡಿ. ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಹುಷಾರಾಗಿದ್ಯಾ ತಾನೇ? ಹೌದು ಹೌದು, ನನಗೆ ಏನೂ ಆಗಿಲ್ಲ. ನನಗೆ ಗೊತ್ತಿದೆ ಇಲ್ಲೇನೋ ವಿಚಿತ್ರ ನಡೀತಿದೆ ಅಂತ. ಆದರೆ ನನಗೆ ಗೊತ್ತು ನಾವಿಬ್ರು ಮುಂಚೆ ಭೇಟಿಯಾಗಿದ್ವಿ ಅಂತ. ನನಗೂ ನಿನ್ ಧ್ವನಿ ಎಲ್ಲೋ ಕೇಳಿರೋ ಹಾಗಿದೆ. ಅದಕ್ಕೇನೀಗ? ನಾವಿಲ್ಲಿಂದ ಹೊರಗಡೆ ಹೋಗ್ಬೇಕು ಅಷ್ಟೇ. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮೆಲ್ಲರನ್ನು ನಾನು ಇದಕ್ಕಿಂತ ಮುಂಚೆನೇ ನೋಡಿದ್ದೀನಿ ಅಂತ. ಆದರೆ ಎಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನೊಬ್ಳು ಕ್ರೇಜಿ ಹುಡುಗಿ ಇರಬೇಕು. ನಾನು ಕೂಡ ಕ್ರೇಜಿಯಾಗೇ ಇದ್ದೀನಲ್ಲ. ನನ್ನ ಪರಿಸ್ಥಿತಿನೂ ಹಾಗೇ ಇದೆ. ನನಗೆ ನೀನು ಗೊತ್ತು. ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಅದು ನಾನು ಮಾಡಿದ್ದಲ್ಲ. ಇಲ್ಲಿ ಯಾರಿಗಾದ್ರೂ ಏನು ನಡೀತಿದೆ ಅಂತ ಗೊತ್ತಾಗ್ತಿದ್ಯಾ? ಮತ್ತೆ ನೆನ್ನೆ ಏನು ನಡೀತು ಹೇಳಿ. ಇಲ್ಲ, ಯಾರಿಗೆ ಬೇಕು? ಅದರಿಂದ ಏನಾಗತ್ತೆ? ಆದರೆ ನಂದೇ ವಾಯ್ಸ್ ಅಂತ ನಿನ್ಗೆ ಹೇಗೆ ಗೊತ್ತಾಗ್ತಿದೆ? ನನಗೆ ಕೊನೆದಾಗ ನೆನಪಿರೋದು, ನಾನೊಂದು ಬಾರಲ್ಲಿದ್ದೆ. ನೀನೇ ಅಲ್ಲಿ ವೇಟ್ರೆಸ್ ಆಗಿದ್ದೆ ಅನ್ಸುತ್ತೆ. ಅದು ನಾನಲ್ಲ. ಆದ್ರೆ ನೀನ್ ನನ್ಗೆ ಒಬ್ಳು ವೇಟ್ರೆಸ್ ತರನೇ ಕಾಣಿಸ್ತಿದ್ಯಾ? ಹೇ ಮ್ಯಾನ್, ಬಾಯ್ ಮುಚ್ಚು. ಇಲ್ಲಾಂದ್ರೆ ಏನ್ ಯಾಕೆ ಈ ಮಾಡ್ತೀಯ? ತರ ಜಗಳ ಮಾಡ್ಕೋತಾ ಇದ್ದೀರಾ? ಸೈಲೆಂಟ್ ಆಗಿ ಕೂತ್ ಮಾತಾಡ್ಬೋದಲ್ವಾ? ಇದು ನೀನ್ ಮಾತಾಡ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೇನಾದ್ರೂ ಹುಚ್ಚ? ನಿಮ್ ಕೋಪನ ಪಕ್ಕಕ್ಕಿಟ್ಟು ಮೊದಲಿನಿಂದ ಹೋಗೋ ದಾರಿನ ನೋಡಿ. ಈ ಥರ ಜಗಳಾಡೋದ್ರಿಂದ ಪ್ರಯೋಜನ ಇಲ್ಲ. ಬನ್ನಿ ಹೋಗೋಣ. ನೀನು ನನ್ನ ಜೊತೆಲೇ ಇರು, ಸರಿನಾ? ಥ್ಯಾಂಕ್ ಯು. ನಿನಗೇನು ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಓಕೆ? ಇವನು ಸರಿಯಾಗಿ ಹೇಳ್ತಿದ್ದಾನೆ. ನಾವಿಲ್ಲಿಂದ ಹೊರಡೋದೇ ಸರಿ ಅಂತ ನಂಗೆ ಅನ್ಸುತ್ತೆ. ನಾನು ಈಥನ್. ಲಿಲ್ಲಿ. ಹೆಲಿ. ನನ್ನ ಹೆಸರು ಇಸಾಮು. ನಾನು ಆಂಟಿರೋ. ನಾನೊಬ್ಬ ವಾರಿಯರ್. ಎಲ್ಲರೂ ನನ್ನ ಮಾತನ್ನ ಕೇಳಿ ನಾವು ಹೇಗಾದರೂ ಮಾಡಿ ಇಲ್ಲಿಂದ ಆಚೆ ಹೋಗಲೇಬೇಕು. ನನಗನ್ಸುತ್ತೆ ನಾನು ಮುಂಚೆನೂ ಇಲ್ಲಿ ಓಡಾಡಿದ್ದೀನಿ ಅಂತ. ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ.
ಕ್ಯಾಮ್ರಾಗಳು, ಮೆಗಾಫೋನ್ಗಳು ಎಲ್ಲ ಹೊಸ್ದಾಗಿ ಕಾಣಿಸ್ತಿದೆ. ಏನಿದೆ? ಬೇಡ, ಅವ್ನು ನನ್ನನ್ನು ಮುಟ್ಟದ, ಅವ್ನು ನನ್ನನ್ನು ಮುಟ್ಟದ. ಅವನಿಂದ ನೀನು ದೂರ ಇರು. ನಿಮ್ಮೆಲ್ಲರಿಗೂ ಏನಾದರೂ ಸಮಸ್ಯೆ ಇದೆಯಾ? ನನ್ನನ್ನು ಯಾರು ಮುಟ್ಟಬೇಡಿ. ನನ್ನನ್ನು ಯಾರಾದರೂ ಮುಟ್ಟದೆ ನನಗೆ ಇಷ್ಟ ಆಗಲ್ಲ. ಹೇಲಿ ಇಲ್ಲಿ ಕೇಳು, ಅವನು ನಿನ್ನ ಹತ್ರನೂ ಬರಲ್ಲ ಅಂತ ನಾನು ಮಾತು ಕೊಡ್ತೀನಿ. ಏನೋ ಇದೆ. ನಿನ್ನ ಸಮಸ್ಯೆ ಏನು ಗುರು? ಅವಳ ಕಿವಿ ಹಿಂದೆ ಏನೋ ಇದೆ. ಅದು ಟ್ಯಾಟೂನೋ ಅಥವಾ ಏನೋ. ಅವನ ಕಿವಿ ಹಿಂದೆನೂ ಇದೆ. ನನ್ನ ನಂಬಲ್ಲ ಅಂದ್ರೆ ನೀನೇ ಹೋಗಿ ನೋಡ್ಕೋಬೇಕಾದ್ರೆ. ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ನನ್ನ ಲೈಫ್ ಟೈಮಲ್ಲಿ ಟ್ಯಾಟೂನೇ ಹಾಕ್ಸ್ಕೊಂಡಿಲ್ಲ. ಸರಿ ಆಯ್ತು ಹೇಲಿ, ನಾನೀಗ ಚೆಕ್ ಮಾಡ್ತೀನಿ, ಸರಿನಾ? ಏನಾದರೂ ಇದೆಯಾ? ಅಲ್ಲಿ ಯಾವುದೋ ನಂಬರ್ ಇದೆ. ಓ ಮ್ಯಾನ್, ನಾನು ಬರೀ ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ನಿನ್ನ ಹತ್ರ ಚಾಕು ಇದೆ, ನನ್ನ ಹತ್ರ ಏನೂ ಇಲ್ಲ. ನೋಡು, ಥರ್ಟೀನ್ ಅಂತಿದೆ, 13 ಅಂತಿದೆ. ನಂದನ್ನು ಚೆಕ್ ಮಾಡು. ಒನ್ 10. ಲಿಲ್ಲಿ, ನನ್ನ ಕಿವಿನೂ ಚೆಕ್ ಮಾಡು. 96 ಅಂದರೆ ಅದೇನರ್ಥ? ಇಲ್ಲಿ ನಿಂದು ನೋಡ್ತೀನಿ. 97. ನಾವು ಅವ್ರ ಕಣಕ್ಕೆ ಪ್ರಾಣಿ ಥರ. ಅವ್ರಿಗೇನು ಬೇಕೋ ಅದನ್ನು ಮಾಡಿಸ್ಕೊತಿದ್ದಾರೆ. ಬನ್ನಿ, ಆಚೆಗೆ ಹೋಗೋ ದಾರಿ ಕಾಣಿಸ್ತಾ ಇದೆ. ಇಲ್ಲ, ಅಷ್ಟು ಸುಲಭವಾಗಿರೋದಕ್ಕೆ ಸಾಧ್ಯ ಇಲ್ಲ. ಏನೋ ಸಮಸ್ಯೆ ಇದೆ. ಒಂದ್ ವೇಳೆ ನಾವು ಕಿರ್ಚ್ಕೊಂಡ್ರೆ? ಹಲೋ, ಯಾರಾದ್ರೂ ಇದ್ದೀರಾ? ಕಾಪಾಡಿ ನಮ್ಮನ್ನ. ಜಾಗ ಬಿಡಿ. ನಾನು ಮಾಡ್ತೀನಿ ಈಗ. ನಾನು ಮಾಡ್ತೀನಿ ನೋಡಿ. ನಾನು ಹೊರಗೋಗ್ಬೇಕು. ಬಾಗ್ಲು ತೆಗಿರಿ, ನಮ್ಮನ್ನ ಆಚೆ ಹೋಗೋದಕ್ಕೆ ಬಿಡಿ. ಬಾಗ್ಲು ತೆಗಿರಿ, ಆಚೆ ಹೋಗೋದಕ್ಕೆ ಬಿಡಿ ನಮ್ಮನ್ನ. ಇರು. ಮೊದಲು ಆ ಚೇರ್ನ ಕೆಳಗಿಡು. ನಿನ್ ಗೊತ್ತು ನನಗೆ ಎಲ್ಲಿ ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತು ನೀನು. ಹೇಯ್, ನಮ್ಮನ್ನ ಬಿಡುಗಡೆ ಮಾಡಿ ಈ ಕ್ಷಣನೇ. ನಿಮ್ಗೆಲ್ಲ ಹೇಗ್ ಫೀಲ್ ಆಗ್ತಿದೆ ಅಂತ ತಿಳ್ಕೋಬೇಕು ನಾನು. ಅದನ್ನ ನಾನು ನಿನ್ಗೆ ಯಾಕೆ ಹೇಳಿ? ಮೊದಲು ಇಲ್ಲಿಂದ ಬಿಡು ನನ್ನ. ನೀವೆಲ್ಲ ಸೇರ್ಕೊಂಡು ನಮ್ಮ ಜೊತೆಗೆ ಆಟ ಆಡ್ತಿದ್ದೀರಾ. ಸೈಲೆನ್ಸ್. ನನ್ನ ಮಾತು ಕೇಳಿಸ್ತಾ? ಎಲ್ಲರಿಗೂ ಗೊತ್ತು. ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾಕೆ ನಮಗೆ ಈ ತರ ಮಾಡ್ತಾ ಇದ್ದೀರಾ? ನಿಮಗೆ ನಾವು ಏನ್ ಅನ್ಯಾಯ ಮಾಡಿದೀವಿ? ನಮ್ಮನ್ನ ಮನೆ ಕಳಿಸ್ಕೊಡಿ ಪ್ಲೀಸ್. ಇಲ್ಲಿವರೆಗೂ ನಾವು ಅನುಭವಿಸಿರೋದು ಸಾಕು. ನಿಮ್ಮೆಲ್ಲರ ಫೀಲಿಂಗ್ಸ್ ಏನು ಅಂತ ನನಗೆ ಅರ್ಥ ಆಗಿದೆ. ಆದ್ರೆ ನಮ್ಮ ಎಕ್ಸ್ಪೆರಿಮೆಂಟ್ ಇನ್ನೂ ಮುಗ್ದಿಲ್ಲ. ಎಕ್ಸ್ಪೆರಿಮೆಂಟಾ? ನಿಮಗ್ ತಮಾಷೆ ಅನ್ನಿಸ್ತಿದ್ಯಾ? ನಾನು ಇಲ್ಲಿ ಬರ್ತೀನಿ ಅಂತ ಯಾವತ್ತೂ ಹೇಳಿಲ್ವಲ್ಲ. ನೀವು ನನ್ನನ್ನ, ನನ್ನ ಜೊತೆಲಿರೋರ್ನ ನಮ್ಮ ಇಚ್ಛೆ ಇಲ್ಲದೆ ಇಟ್ಕೊಂಡಿದ್ದೀರಾ. ಸಾಕು, ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಈಗ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ವಿಷಯ ಕೇಳ್ತೀನಿ. ನಾನು ನಿಮ್ಗೇನು ಹೇಳೋದಿಲ್ಲ. ಮೊದಲು ನನ್ನ ಇಲ್ಲಿಂದ ಹೊರಗಡೆ ಬಿಡಿ.
ನಮ್ಮನ್ನ ಆಚೆ ಹೋಗೋದಕ್ ಬಿಡು, ಬಿಟ್ಬಿಡು ನಮ್ನ, ಬಿಟ್ಬಿಡು, ಬಿಡು, ಬಿಡು ನಮ್ನ. ನೀನು ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ಯಾ ನಂಬರ್ 13. ಅದನ್ನ ಆಮೇಲೆ ನೋಡ್ಕೋತೀನಿ. ರಿಲೀಸ್ ಗ್ಯಾಸ್. ಒಬ್ಬನ ಹೊರಗಡೆ ಬಿಟ್ಬಿಡಿ ಸಾಕು. ಪ್ಲೀಸ್ ಹೊರಗಡೆ ಬಿಡಿ. ನನಗೆ ಕೇಳಿದ್ರೆ ಇದು ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅನ್ಸುತ್ತೆ. ಇಲ್ಲಿ ಯಾರು ನಿನ್ ಒಪಿನಿಯನ್ನ ಕೇಳಲಿಲ್ಲ, ಹಾಗಾಗಿ ಮೊದಲು ಇದನ್ನ ಕ್ಲೀನ್ ಮಾಡು ಪ್ಲೀಸ್. ತುಂಬ ನೋತಾ ಇದೆಯಾ? ಎಸ್. ನಿನ್ನ ಹತ್ರ ಬ್ಯಾಂಡೇಡ್ಸ್ ಇದೆಯಾ? ಅದ್ರ ಅಗತ್ಯ ಏನೂ ಮತ್ತೆ ಇಲ್ಲ ಶುರು ಅಂತ ಆಯ್ತು. ಅನ್ಸುತ್ತೆ. ಪೇನ್ ಕಿಲ್ಲರ್ಸ್ ಕೊಡ್ತೀಯಾ? ಇದೆಯಾ ನಿನ್ನ ಹತ್ರ? ತಲೆನೋವು ಹೆಚ್ಚಾಗ್ತಾನೆ ಇದೆ. ಓ ಎಸ್, ಅದಿಲ್ಲೇ ಇದೆ. ಏನಾಯ್ತು ನೋಡಿಲ್ಲಿ. ಐ ಲವ್ ಯು. ಏನೇ ಆದರೂ ರೀಡಿಂಗ್ ಹೇಗಿದೆ? ಸ್ಟೇಬಲ್. ಗುಡ್. ಸರಿ, 13 ಮತ್ತೆ 45ನ ರೆಡಿ ಮಾಡಿ. ನಾಳೆ ಅವ್ರ ಪರ್ಫಾರ್ಮೆನ್ಸ್ ಇದೆ. Oh my God. ಜೀಸಸ್, ಭಯ ಆಯಿತು ನನಗೆ. ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಮಿಸ್ಟರ್ ರಿಗಾರ್ಡಿ?
ಎಸ್ ಥ್ಯಾಂಕ್ ಯು. ನಾನು ನಿಮ್ಮನ್ನ ಭಯಪಡಿಸ್ಬೇಕು ಅನ್ಕೊಂಡಿಲ್ಲ. ಸೊ ಈಗ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಇಂಟ್ರೆಸ್ಟಿಂಗ್ ಆಗಿ ಏನಾದ್ರು ಇದೆಯಾ? ನನಗೆ ಕೆಲವು ಫೈಲ್ಸ್ಗಳು ಸಿಗ್ತಿಲ್ಲ, ಕೆಲವು ಡಾಕ್ಯುಮೆಂಟೇಶನ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದು ನಿಮ್ಮ ದೃಷ್ಟಿಯಿಂದ ಮಿಸ್ ಆಗಿರುತ್ತೋ ಅದು ನಮ್ಮ ಕಣ್ಣಿಗೆ ಕಂಡೇ ಕಾಣುತ್ತೆ. ಹೋ, ಹಾಗಿದ್ರೆ ಇಲ್ಲಿ ನಡೀತಾ ಇರೋ ಎಲ್ಲ ವಿಷಯನೂ ನನಗೆ ಹೇಳಿಲ್ಲ. ಸೊ ನನ್ನ ಪ್ರಶ್ನೆ ಏನಂದರೆ, ಯಾಕೆ? ನನ್ನ ಜೊತೆ ಬನ್ನಿ ಡ್ಯಾನಿಯಲ್. ನಾನಿಲ್ಲಿ ಯಾವ ಆಟನೂ ಆಡಕ್ ಬಂದಿಲ್ಲ, ಆದ್ರೂ ಆಡಿ ಆಡಿ ಸುಸ್ತಾಗಿದ್ದೀನಿ. ಡಾಕ್ಟರ್ ಕ್ರಾಲಿ ನಿಮ್ಗೇನೋ ತೋರಿಸ್ಬೇಕು ಅಂತ ಇದ್ದಾರೆ. ಗುಡ್. ನನ್ನ ಹತ್ರನೂ ಕೆಲವು ಪ್ರಶ್ನೆಗಳಿವೆ, ನಾನು ಅವ್ರನ್ನೇ ಕೇಳ್ತೀನಿ. ಥ್ಯಾಂಕ್ ಯು. ನೀವು ಒಳಗಡೆ ಹೋಗಿ. ಇದು ಸಬ್ಜೆಕ್ಟ್ ನಂಬರ್ 13. ಅವನಿಗೆ ನಾವು ಕಾಣಿಸ್ತಿದ್ದೀವಾ? ಭಯಪಡಬೇಡಿ, ಇದು ಒನ್ ವೇ ಗ್ಲಾಸ್. ಯಾರಾದ್ರೂ ಇದ್ದೀರಾ? ಏಯ್, ನಾನು ಆಚೆ ಹೋಗ್ಬೇಕು. ಈಗ ನಾವು ಡೆಲ್ಟಾ 2nd ಗ್ರೇಡ್ಗೆ ಹೋಗ್ತಾ ಇದ್ದೀವಿ. ಎಕ್ಸಲೆಂಟ್. ಇದೇ ಲೇಟೆಸ್ಟ್ ಡೇಟಾ ಡಾಕ್ಟರ್. ಇದನ್ನ ನನ್ನ ಆಫೀಸ್ ಡೆಸ್ಕ್ ಮೇಲಿಡಿ, ಆಮೇಲೆ ನಾನು ಎತ್ತಿಡ್ತೀನಿ. ನಾನು ಆಚೆ ಹೋಗ್ಬೇಕು. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳಿಲ್ಲ. ಇನ್ಮೇಲೆ ಇಲ್ಲಿ ಏನ್ ನಡೆಯುತ್ತೆ ಅಂತ ನೀವೇ ನೋಡ್ತಾ ಹೋಗ್ತೀರಾ. ಒಳ್ಳೇದಾಯ್ತು. ಇದನ್ನೆಲ್ಲ ಬಿಚ್ಚು ಪ್ಲೀಸ್. ಯಾರು ನೀನು? ನನಗೆ ನೀರು ಕುಡಿಬೇಕು ಅನಿಸ್ತಾ ಇದೆ. ಕುಡಿಯೋಕೆ ಏನಾದರೂ ಕೊಡ್ತೀಯಾ? ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ. ಪ್ಲೀಸ್ ಒಂದೇ ಒಂದು ಕಟ್ ಬಿಚ್ಚು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಪ್ಲೀಸ್. ನನ್ಗೆ ಇಷ್ಟ ಇಲ್ಲ ಅಂದ್ರೂ ನನ್ನ ಕಟ್ಟಾಕ್ಬಿಟ್ಟಿದ್ದಾರೆ. ಬಲ್ಗೈ ಮಾತ್ರ ಬಿಚ್ಚು ಸಾಕು ಪ್ಲೀಸ್. ನಿನ್ಗೇನು ತೊಂದರೆ ಕೊಡಲ್ಲ ನಾನು. ನೀನನ್ನು ಕಟ್ ಹಾಕೋದಕ್ಕೆ ಏನೋ ಒಂದು ಕಾರಣ ಇರತ್ತಲ್ವಾ? ನನಗೆ ಗೊತ್ತಿಲ್ಲ. ಇಲ್ಲಿ ನೋಡು, ನಿನ್ನ ಹತ್ರ ಬೇಡ್ಕೋತೀನಿ ಪ್ಲೀಸ್, ನನ್ನ ಬಲ್ಗೈ ಬಿಚ್ಚು ಸಾಕು. ನಿನಗೆ ಹೆಲ್ಪ್ ಮಾಡಿದ್ರೆ ಆಮೇಲೆ ನನಗೆ ಶಿಕ್ಷೆ ಕೊಡ್ತಾರಲ್ವಾ? ನೀನ್ ಭಯ ಪಡ್ಬೇಡ, ನಾನಿದ್ದೀನಲ್ವಾ. ನೀನೇ ಅವ್ರಿಗೆ ಹೆದರ್ಸಿರ್ತೀಯ. ಇಲ್ಲ ಅಂದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿರ್ಬಹುದು ಅವರು. ಪ್ಲೀಸ್, ನನಗೆ ತುಂಬಾ ತೊಂದರೆ ಆಗ್ತಿದೆ, ಪ್ಲೀಸ್ ನಂಬು. ನನಗೆ ಹೇಗೆ ಹರ್ಟ್ ಮಾಡ್ತೀಯಾ? ನಿನ್ನನ್ನು ಕಟ್ ಹಾಕಿದಾರಲ್ವಾ? ನಂಬರ್ 45. ನಾನು ನಿಮ್ಮ ಸುಪೀರಿಯರ್ ಮಾತಾಡ್ತಾ ಇರೋದು. ಅವನನ್ನ ಸಾಯಿಸ್ಬಿಡು. ಏನು? ರಿಲ್ಯಾಕ್ಸ್ ರಿಗಾರ್ಡಿ, ಇದು ಎಕ್ಸ್ಪೆರಿಮೆಂಟ್ ಮಾತ್ರನೇ. ಅವನನ್ನ ಸಾಯಿಸು. ನಂಬರ್ 45. ಇಲ್ಲ, ಆತರ ಮಾಡ್ಬೇಡ. ನೀವ್ ಈ ರೀತಿ ವೇಟ್. ಅವ್ರು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಿದ್ದಾರೆ. ನನಗೆ ನಿನ್ನ ಬಂದ್ಸಿಟ್ಟಿದ್ದಾರೆ. ನಮ್ಮಿಬ್ರ ಮಧ್ಯೆ ಏನು ಸಂಬಂಧನೇ ಇಲ್ಲ. ನನ್ನ ಮುಖ ಕೂಡ ನೋಡಿಲ್ಲ ನೀನು. ನೀನು ಅವ್ರ ಮಾತುಗಳನ್ನ ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೂಗಾಡೋದನ್ನ ನಿಲ್ಲಿಸ್ಯಾ? ನನ್ನ ಕೈಲಿ ಏನು ಯೋಚನೆ ಮಾಡಕ್ಕೆ ಆಗ್ತಾ ಇಲ್ಲ. ಭ್ರಮೆಯಿಂದ ಆಚೆ ಬಾ.
ನೀವು ಅವನ್ನ ಸಾಯಿಸೋ ಹಾಗಿಲ್ಲ. ಸಾಯಿಸಿ ನೀನು ಆರಾಮಾಗಿರ್ಬೋದು ಅನ್ಕೊಂಡಿದ್ಯಾ? ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಲ್ವಾ? ಹೇಗಾದ್ರೂ ಮಾಡಿ ಕೈ ಕಟ್ಟಿರೋದನ್ನೆಲ್ಲ ಬಿಚ್ಚು ಪ್ಲೀಸ್. ಐ ಆಮ್ ಸಾರಿ. ನೀನು ಅವ್ರ ಮಾತುಗಳನ್ನೆಲ್ಲ ಕೇಳಬೇಕಾಗಿಲ್ಲ. ನಿನ್ನನ್ನು ಸಾಯಿಸ್ತಾ ಇದ್ರೆ ನನ್ನನ್ನು ಸುಮ್ಮನೆ ಬಿಡಲ್ಲ ಅವರು. ಪ್ಲೀಸ್ ನನ್ನ ಸಾಯಿಸ್ಬೇಡ. ಅವ್ರನ್ನ ನಂಬೇಡ, ಅವ್ರು ಸುಳ್ಳು ಹೇಳ್ತಿದ್ದಾರೆ. ಈಗ ಮಾಡ್ಬಾರ್ದು ನೀನು. ಮತ್ತೆ ಮತ್ತೆ ಕೇಳ್ಕೊತಾ ಇದೀನಿ ಪ್ಲೀಸ್, ಬೇಡ. ಸ್ಟಾಪ್ ಇಟ್. ಸ್ವಲ್ಪ ಸಮಾಧಾನವಾಗಿರಿ ಡ್ಯಾನಿಯಲ್. ಸಾರಿ. I'm sorry. I'm so sorry. ನಾನು ಈ ಥರ ಮಾಡಬಾರ್ದಿತ್ತು. Oh my God. ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ನೀವು ಹೇಳ್ದಾಗೆ ನಾನು ಮಾಡದ್ನಲ್ವಾ, ಇವಾಗ್ಲಾದ್ರೂ ನನ್ನನ್ನು ಹೋಗಕ್ ಬಿಡಿ ನೀವು. ನೀವು ಹೇಳ್ದಾಗೆ ನಾನು ಮಾಡ್ತೀನಿ, ನನ್ನನ್ನು ದಯವಿಟ್ಟು ಹೋಗೋದಕ್ಕೆ ಬಿಡಿ. ಗೇಟ್ ಓಪನ್ ಮಾಡಿ. ನನ್ ಕಟ್ಬಿಚ್ಚು. ನಿಮ್ಮ ಸೇಫ್ಟಿಗೋಸ್ಕರನೇ ನಾವೀ ರೀತಿ ಮಾಡಿರೋದು. ನಾನೇ ಯಾಕೆ? ನೀವು ಪ್ರಶಾಂತವಾಗಿದ್ರೇನೆ ನಾವು ಬಿಚ್ಚೋದು. ಸರಿ, ನೋಡಿದ್ರಾ ನಾನು ಹೇಳ್ದಾಗೆ ನಡ್ಕೊತಾ ಇದ್ದೀನಿ. ನೀವು ನೋಡಿದ್ದನ್ನ ತಡ್ಕೊಳಕ್ಕಾಗದೆ ಪ್ರಜ್ಞೆ ತಪ್ಪಿದ್ರಿ. ನೀರು ಕುಡೀರಿ, ಶಕ್ತಿ ಬರುತ್ತೆ. ನಿಮಗೆ ಪ್ರಾಬ್ಲಮ್ ಕೊಡಬೇಕು ಅಂದಿದ್ರೆ ಯಾವತ್ತೋ ಕೊಡ್ಬೋದಾಗಿತ್ತು. ನೋಡಿ, ಇದೇನೆ ಅವನಿಗೆ ಸಂಬಂಧಪಟ್ಟಿರೋ ಪೊಲೀಸ್ ಫೈಲ್. ಲ್ಯಾಮಿಸ್ಗೆ ಕರ್ಕೊಂಬರಕ್ಕಿಂತ ಮುಂಚೆ ಅವನು ಇದನ್ನೇ ಮಾಡಿರೋದು. ಅವನು ಬಹಳ ಜನಕ್ಕೆ ತೊಂದರೆ ಕೊಟ್ಟಿದ್ದಾನೆ. ಒಂದ್ ವೇಳೆ ನಾವಿಲ್ಲಿ ಕರ್ಕೊಬಂದಿಲ್ಲ ಅಂದಿದ್ರೆ ತುಂಬಾ ಜನಕ್ಕೆ ತೊಂದರೆ ಕೊಟ್ಟಿರೋನು. ಅವನು ಜೀವನ ಪರ್ಯಂತ ಜೈಲಲ್ಲಿ ಕೊಳಿತಾ ಇರೋ ಬದಲು ಅವನ ಜೀವನನ ಸೈನ್ಸಿಗೋಸ್ಕರ ತ್ಯಾಗ ಮಾಡಿದ್ದಾನೆ. ನನ್ನ ಜೊತೆ ಬನ್ನಿ, ನಿಮಗೆ ಕೊನೆಯದಾಗಿ ಏನೋ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ನಂಬರ್ 96, 97 ಮತ್ತೆ 110ನ ಫಾಲೋ ಮಾಡಿ.
ಯಾರಿಗಾದ್ರೂ ನನ್ನ ಮಾತು ಕೇಳಿಸ್ತಿದ್ಯಾ? ನನ್ನ ಕೈಲಿ ಇದನ್ನು ನೋಡೋಕ್ಕಾಗ್ತಿಲ್ಲ. ಈ ಪ್ರಾಜೆಕ್ಟ್ ಬಗ್ಗೆ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡಬೇಕು. ನಾನೇ ಇಲ್ಲಿನ ಅಥಾರಿಟಿ. 110ನ ಒಂದ್ಸಾರಿ ನೋಡಿ. ಅವನ ಪೂರ್ತಿ ಹೆಸರು ಆಂಟಿರಿಯೋ ಲ್ಯಾರಿ. ಮಾರ್ಚ್ 18th ರೆಕಾರ್ಡ್ನ ಪ್ಲೇ ಮಾಡು. ಮಾರ್ಚ್ 18 ನೀವೆಲ್ಲಿದ್ರಿ ಅಂತ ನೆನಪಿದ್ಯಾ ಮಿಸ್ಟರ್ ರಿಗಾಡಿ? ಅದು ಬಿಸ್ನೆಸ್ ಮೇಲೆ ನಾನು ಊರಿಂದ ಹೊರಗೆ ಹೋಗಿದ್ದೆ. ಅವಳು ಯಾಲಲ್ವಾ? ಈಗ ನೀವು ನೋಡ್ತಿರೋದು CC ಕ್ಯಾಮ್ರಾ ರೆಕಾರ್ಡಿಂಗ್ಸ್. ಯಾರಿಗಾದ್ರೂ ನಾನು ಕೂಗೋದು ಕೇಳಿಸ್ತಿದ್ಯಾ? ಲಿಲ್ಲಿ ಈ ಕಡೆ ಬಾ. ನೋಡು, ನಿನ್ಗೆ ಹೇಳ್ತಾ ಇದ್ದೀನಿ, ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಯಾವುದೇ ಕಾರಣಕ್ಕೂ ಅವಳಿಗೆ ತೊಂದರೆ ಕೊಡಬಾರ್ದು. ನಾನು ಅವಳನ್ನ ಸಾಯಿಸಿದ್ರೆ ಅವ್ರು ನನ್ನ ಹೊರಗಡೆಗೆ ಬಿಡ್ತಾರೆ. ನಾವು ನಿನ್ನನ್ನ ಸಾಯಿಸಿದ್ರೆ ನಾನು ಮತ್ತೆ ಅವಳು ಹೊರಗಡೆ ಹೋಗ್ತೀವಿ. ಯಾರನ್ನ ಕೂಡ ಸಾಯಿಸಬಾರ್ದು. ಈ ಹುಚ್ಚಾಟನ ನಾವ್ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೀನು ಈಗಲೇ ಈ ಜಾಗ ಬಿಟ್ಟು ಹೋದ್ರೆ ಪ್ರಾಮಿಸ್ ಮಾಡ್ತೀನಿ, ನಾನು ನಿನ್ನ ಸಾಯಿಸಲ್ಲ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಿನ್ನ ಕತೆ ಮುಗೀತು ಅನ್ಕೋ. ಅವರು ಅಟ್ಯಾಕ್ ಮಾಡಿರೋದು ಜೈಲಲ್ಲಿ ಮಾತ್ರ ಅಲ್ಲ, ಅದು ನಿಜವಾಗ್ಲೂ ನಡೆದಿದ್ಯಾ ಅಂತ ನನಗೆ ಗೊತ್ತಿಲ್ಲ. ನಿಜ ಏನು ಅಂತ ನಿಮ್ಗೇನು ಗೊತ್ತು? ಗೊತ್ತಿದ್ರೆ ನಾವ್ಯಾಕೆ ಹೀಗೆ ಮಾಡ್ತಿದ್ವಿ? ನಿಲ್ಸು, ಅವನೀಗ ಸತ್ತು ಹೋಗಿದ್ದಾನೆ. ಏನ್ ಮಾಡ್ತಿದ್ಯಾ? ನನ್ಗಿಲ್ಲಿರೋಕ್ಕಾಗ್ತಿಲ್ಲ. ಅವರು ಎಕ್ಸಿಟ್ ಡೋರ್ಗೆ ಬರೋ ಹಾಗೆ ಮಾಡು. ಅವನನ್ನ ಕೊಂದಿದ್ದು ನಿನ್ನ ಕಾಪಾಡಕ್ಕೆ. ನಾನಿದನ್ನು ಮಾಡಿದ್ದು ನಮಗೋಸ್ಕರ. ಆ ಚಾಕುನ ಕೆಳಗೆ ಹಾಕು ಈತನ್. ಏನು? ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅವನನ್ನ ಸಾಯಿಸೋಕೆ ಬಂದಿದ್ದ ಲಿಲ್ಲಿ? ನನಗೆ ಭಯ ಆಗ್ತಿದೆ. ಓಕೆ, ಆ ಚಾಕು ನನಗೆ ಕೊಡು. ಈಗ ನಿನ್ನನ್ನು ನಂಬ್ತೀಯಾ? ನನಗೆ ನಿನ್ನ ನೋಡಿದ್ರೆ ಭಯ ಇಲ್ಲ. ಈ ಥರ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಆದಷ್ಟು ಬೇಗ ನಾವು ಇಲ್ಲಿಂದ ಆಚೆ ಹೋಗಬೇಕು. ನಾನು ಒಬ್ಳೇ ಇದನ್ನ ಮಾಡಲ್ಲ, ಅರ್ಥ ಆಯ್ತಾ? ನಾವಿಬ್ರು ಒಟ್ಟಿಗೆ ಜೀವಿಸ್ಬೇಕು. ನಾವಿಬ್ರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಸಾಯಿಸ್ಬೇಡ. ಲಿಲ್ಲಿ, ನಿನ್ನ ಕೈಲಾಗುತ್ತೆ, ಓಕೆ? ಅವರು ಮನ್ಸು ಬದಲಾಯಿಸೋದಕ್ಕೆ ಮುಂಚೆ ಇಲ್ಲಿಂದ ಮೊದಲು ಹೊರಡಬೇಕು. ಓಕೆ.
ನಾನ್ ನಿಮ್ಮನ್ನ ಭಯಪಡಿಸ್ಬೇಕು ಅನ್ಕೊಂಡಿಲ್ಲ. ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಮಿಸ್ಟರ್ ರಿಗಾರ್ಡಿ? ಎಸ್, ಸಾರಿ, ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿದೆ. ಯಾಲ್ Isamu. Haley Dagger. Antero Leary. ನಾನೇನು ತಪ್ಪು ಮಾಡಿಲ್ಲ. ಡೇನಿಯಲ್ ಒಳಗಡೆ ಇದೆಯಾ? ಇಲ್ಲಿದ್ದೀನಿ. ಬೇಗ ಬಂದಿದ್ಯಾ? ಏನ್ ಸಮಸ್ಯೆ? ನಾನು ನಿನಗೆ ಪ್ರಪೋಸ್ ಮಾಡಿದ್ನಲ್ಲ, ಆ ದಿನ ನೆನಪಿದ್ಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ಆ ಲೇಕ್ ಹೆಸರೇನು ಅಂತ ಹೇಳ್ತೀಯಾ? ರೆಡ್ ಫಿಶ್ ಲೇಕ್. ನಾವು ಯಾವ ಕಾರಲ್ಲಿ ಅಲ್ಲಿಗೆ ಹೋಗಿದ್ದು? 3 ವರ್ಷದ ಹಿಂದೆ ಆಗಿದ್ದು. ನಿನಗೆ ನೆನಪಿರ್ಬೇಕಲ್ವಾ? ನನಗದು ನೆನಪಿಲ್ಲ. ಕ್ರೈಸ್ಲ್ಯಾಂಡ್. ಸೇಮ್ ಕಾರ್ ನಮ್ಮ ಹತ್ರ ಹೇಗಿರೋದೆ, ಅದು ಹೇಗೆ ಸಾಧ್ಯ? ನೋಡು, ನಾನು ರಿಜಿಸ್ಟ್ರೇಷನ್ ಚೆಕ್ ಮಾಡಿದೆ. ನಾವು ಈ ಕಾರ್ನ 2 ವರ್ಷದ ಹಿಂದೆ ತಗೊಂಡಿದ್ದು. ನೀನು ಯಾರು ಅಂತ ಹೇಳ್ತೀಯಾ? ಡೇನಿಯಲ್, ಸ್ಟಾಪ್. ಇಲ್ಲಿ ಏನ್ ನಡೀತಾ ಇದೆ ಹೇಳ್ತೀಯಾ? ಇಲ್ಲಿ ಸೇಫ್ ಆಗಿಲ್ಲ. ಅವ್ರು ನಮ್ಮನ್ನ ಗಮನಿಸ್ತಾ ಇದ್ದಾರೆ. ಯಾವಾಗ? ಏನೋ? ನಾನು ನಿನ್ನ ಪ್ರೀತಿಸ್ತೀನಿ ಡೇನಿಯಲ್. ಜಸ್ಟ್ ಲೀವ್ ಮಿ ಅಲೋನ್, ಓಕೆ? ನೀನ್ ಇಲ್ಲಿಂದ ಹೊರಟೋಗು. ನಾನು ನಿನ್ನ ಹೆಂಡತಿ. ಈಗಲೇ ಐ ಆಮ್ ಸಾರಿ. ಗುಡ್ ಈವ್ನಿಂಗ್ ಡ್ಯಾನಿಯಲ್. ಏನ್ ನಡೀತಾ ಇದೆ ಇಲ್ಲಿ ಹೇಳ್ತೀರಾ? ಎಕ್ಸ್ಪೆರಿಮೆಂಟ್ ಮುಗಿಯೋ ಸಮಯ ಹತ್ರ ಬಂದಿದೆ. ಇದಕ್ಕೆ ನೀವೆಲ್ಲ ಉತ್ತರ ಕೊಡಬೇಕಾಗುತ್ತೆ.
ನಾನು ಬರ್ತಾ ಇದ್ದೀನಿ ಡ್ಯಾನಿಯಲ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅರ್ಥ ಆಗ್ತಿಲ್ವಾ ನಿಮ್ಗೆ? ಆಗ್ಲೂ ಮುಚ್ಚಿಬಿಟ್ಟಿದೀಯಾ? ಒಳ್ಳೇದಾಯ್ತು. ಆದ್ರೆ ಆಗ್ಲೇ ನನ್ನ ಒಳಗಡೆ ಇರೋ ವಿಷಯ ನಿನಗೆ ಗೊತ್ತಿಲ್ಲ ಅಲ್ವಾ? ಎಲ್ಲಿದ್ದೀರಾ ನೀವು? ಹೊರಗೆ ಬನ್ನಿ, ನನ್ನ ಮುಂದೆ ಬನ್ನಿ. ನೀನ್ ಯಾವತ್ತೂ ನನ್ನ ಫೇವ್ರೆಟ್ ಅಂತ ನಿನಗೆ ಗೊತ್ತಾ ಡೇನಿಯಲ್? ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಇಲ್ಲ, ಕರೀಲಿಲ್ಲ. ನೀನ್ ಯಾವತ್ತೂ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಅಂತ ನಾನು ಯಾವತ್ತೂ ಅನ್ಕೋತೀನಿ ಡ್ಯಾನಿಯಲ್. ನಾನು ಎಕ್ಸ್ಪೆರಿಮೆಂಟ್ ಅಲ್ಲ. ನಿನಗೆ ಗೊತ್ತಿರೋ ಎಲ್ಲವನ್ನ ನಾನೇ ಸೃಷ್ಟಿ ಮಾಡಿದ್ದು, ಎಲ್ಲವನ್ನ ನಾನೇ ಬದಲಾಯಿಸಿದ್ದೀನಿ. ಅದು ಸಾಧ್ಯ ಇಲ್ಲ. ನೀನ್ ಬೆಳಗ್ಗೆ ಎದ್ದಾಗ್ಲೆಲ್ಲ ತಲೆನೋವಲ್ಲೇ ಹೇಳ್ತೀಯಲ್ಲ, ಯಾಕೆ ಗೊತ್ತಾ? ನೀನ್ ಬ್ರೈನ್ ವಾಶ್ ಮಾಡಿದೀವಿ. ನೀನ್ ಯಾಕೆ ಹೀಗೆ ಮಾಡಿದೆ? ಹುಚ್ಚಂತರ ಕಿರ್ಚ್ಬೇಡ. ನನಗ್ ತೊಂದರೆ ಕೊಡದೆ ಸರೆಂಡರ್ ಆದ್ರೆ ನಿನ್ಗೆ ಪನಿಷ್ ಮಾಡಲ್ಲ. ನಂಬರ್ 79. ನಾನ್ ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ, ಇದ್ಯಾವುದು ನಿನಗೆ ನಾಳೆ ನೆನಪಿರಲ್ಲ. ಇವತ್ ರಾತ್ರಿ ನಿನಗೆ ಒಳ್ಳೊಳ್ಳೆ ಕನ್ಸು ಬರುತ್ತೆ. ನಿನ್ ಕನ್ಸು ಕಲರ್ಫುಲ್ ಆಗಿರೋ ಹಾಗೆ ನೋಡ್ಕೋತೀನಿ. ಗೇಬ್ರಿಯಲ್ ನೀವೇನಾ? ನಿಮ್ಗೊಂದು ಪಾರ್ಸಲ್ ಇದೆ. ಹೌದು, ನಾನೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನದು? ಒಂದು ಪಾರ್ಸಲ್ ಬಂದಿದೆ.
ಮೈ ಗಾಡ್, ನಾನು ಏನ್ ನೋಡ್ತಾ ಇದ್ದೀನಿ? ಇದು ತುಂಬಾ ದಿನಗಳ ಹಿಂದೆ ನಡೆದಿರುವಂತದ್ದು. ಇದು ನಿಜವಾಗ್ಲೂ ನಡೆದಿರೋದಾ? ಅದನ್ನ ಆಫ್ ಮಾಡು ಪ್ಲೀಸ್. ಅವ್ರಿಗೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಓ, ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಲಿಲ್ಲಿ, ಬೇಡ, ಹತ್ರ ಬರಬೇಡ. ಅದಕ್ಕೂ ನನಗೂ ಯಾವುದೇ ತರದ ಸಂಬಂಧ ಇಲ್ಲ. ದಯವಿಟ್ಟು ನಾನು ಹೇಳೋದನ್ನ ನಂಬು. ನಾನು ಹೇಗೆ ಹೇಳಿ ನಿನಗೆ? ನೀನು ಹಳೆದೆಲ್ಲ ನೆನಪಿಲ್ಲ ಅಂದೆ. ನೀನು ಇಷ್ಟೊಂದು ಮೋಸಗಾರನ? ಲಿಲ್ಲಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ನಿನಗೆ ಗೊತ್ತಿಲ್ವಾ? ನಾನು ಅದನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಹೇಳು? ದಯವಿಟ್ಟು ಅರ್ಥ ಮಾಡ್ಕೋ. ನೀನ್ ನಿಜವಾಗಿ ಯಾರು ಅಂತ ಹೇಳು. ನಾನು ನಿನಗೋಸ್ಕರ ಕೊಲೆ ಮಾಡಿದ್ದೀನಿ. ನಾನು ನಿನ್ನ ಜೀವ ಉಳಿಸಿದ್ದೀನಿ ಲಿಲ್ಲಿ. ಏನ್ ಮಾಡ್ಬೇಕಂತಿದ್ಯಾ ಈಗ? ನನಗೆ ನೆನಪೇ ಇಲ್ದಿರೋದನ್ನ ನೋಡಿ ನಿನಗೆ ನನ್ನ ಬಿಟ್ಟು ಹೋಗ್ಬೇಕು ಅಂತಿದ್ಯಾ? ನಾನೀಗ ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಲಿಲ್ಲಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ಲಿಲ್ಲಿ, ನಿಂತ್ಕೋ. ನ್ಯೂ ಡೇಟಾ ಸಬ್ಜೆಕ್ಟ್. ಆಶ್ಚರ್ಯವಾಗಿದೆ. ಗಾಮಾದಲ್ಲಿರೋ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇದೆ. ಇವನು ಕೂಡ ಅಬ್ಸರ್ವೇಷನ್ ಇಟ್ಬಿಟ್ಟು ಪ್ರೊಸೀಡ್ ಮಾಡೋಣ. ಡಾಕ್ಟರ್ ಮೇ, ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಇದು ನಿಮ್ಮ ಮೊದಲನೇ ದಿನ. ಆದರೆ ಇಲ್ಲಿ ಸಬ್ಜೆಕ್ಟ್ 96, 97ಗೆ ಸಂಬಂಧಪಟ್ಟ ಒಂದು ವಿಷಯ ಇಲ್ಲಿ ನಡೆದಿದೆ. ನೀವು ಕೂಡ ಆ ವಿಷಯನ ತಿಳ್ಕೋಬೇಕು ಅಂತ ಬಹಳ ಆಸಕ್ತಿನಲ್ಲಿದ್ದೀರಾ ಅನ್ಸುತ್ತೆ.